ವೆಲ್ಕಮ್ ಟು ಸ್ಯಾಂಗ್ರೂಪ್ ಟಾಕೀಸ್. ಇವತ್ತು ಯಾವ ಸಿನಿಮಾ ರಿವ್ಯೂ ಅಂತಂದ್ರೆ ಕಲ್ಕಿ 2898 AD. ನಾವೀಗ ಇರೋದು 2024ನೇ ಇಸ್ವಿಲಿ 2024. ಆದ್ರೆ ಈ ಕಥೆ ನಡೆಯೋದು 2898ರಲ್ಲಿ, ಅಂದ್ರೆ 874 ವರ್ಷ ಆದ್ಮೇಲೆ ನಡೆಯುವಂತ ಒಂದು ಕತೆ. ಈ ಸಿನಿಮಾ ಒನ್ಲೈನ್ ಕತೆ ಏನಪ್ಪಾ ಅಂತಂದ್ರೆ ಮಹಾವಿಷ್ಣುವಿನ ಮುಂದಿನ ಅವತಾರ ಕಲ್ಕಿ ಅವತಾರ. ಕಲ್ಕಿನ ಜನ್ಮ ಕೊಡುವಂತಹ ತಾಯಿನ ಹೇಗೆ ಕಾಪಾಡ್ತಾರೆ. ಕಲ್ಕಿ ಜನ್ಮ ತಾಳಿದ್ರೆ ಅದು ಕಲಿಯುಗದ ಕೊನೆ ಅಂತ ಹೇಳ್ತಾರೆ. ಸೊ ಕಲ್ಕಿನ ಜನ್ಮ ಕೊಡುವಂತ ತಾಯಿನ ಯಾರೆಲ್ಲ ಕಾಪಾಡ್ತಾರೆ, ಅಶ್ವತ್ಥಾಮ ಆಗಿರ್ಬೋದು ಅಥವಾ ಇನ್ನೊಬ್ರು ಆಗಿರ್ಬೋದು, ಅದೆಲ್ಲ ನೀವು ಸಿನಿಮಾದಲ್ಲೇ ನೋಡ್ಬೇಕು. ಸೊ ಅದನ್ನ ಅಪೋಸ್ ಮಾಡುವಂತವ್ರು ಯಾರು, ಜನ್ಮ ಆಗುತ್ತೋ ಇಲ್ವೋ ಅಥವಾ ಮುಂದೆ ಕಂಟಿನ್ಯೂ ಆಗುತ್ತಾ ಸ್ಟೋರಿ ಅಂತ ಅಂದ್ಬಿಟ್ಟು ನೀವು ಸಿನಿಮಾದಲ್ಲೇ ನೋಡ್ಬೇಕು. ಈ ಸಿನಿಮಾ ಮೊದಲೇ ಪಾಸಿಟಿವ್ ಪಾಯಿಂಟ್ ಅಂತಂದ್ರೆ ಈ ಸಿನಿಮಾದ ಕತೆ. ಅದರಲ್ಲೂ ಈ ಸಿನಿಮಾ ಮೇಕಿಂಗು, ಆಮೇಲೆ ಆ ಒಂದು ಸೆಟ್, ಇವ್ರ ಇಮ್ಯಾಜಿನೇಷನ್ ವರ್ಲ್ಡ್, ಇದೆಲ್ಲ ಎಕ್ಸ್ಟ್ರಾರ್ಡಿನರಿ. ಯಾರಿಗೂ ಥಿಂಕ್ ಮಾಡಕ್ ಸಾಧ್ಯನೇ ಇಲ್ಲ ಅನ್ನೋ ಒಂದು ರೀತಿಯಲ್ಲಿ ಮಾಡಿದ್ದಾರೆ. ಈ ಸಿನಿಮಾನ ಮಹಾಭಾರತಗೆ ಕನೆಕ್ಟ್ ಮಾಡಿರುವಂತದ್ದು ಈ ಸಿನಿಮಾದ ಮೇಜರ್ ಪ್ಲಸ್ ಪಾಯಿಂಟ್. ಅದರಲ್ಲೂ ಅಮಿತಾಬ್ ಬಚ್ಚನ್ ಕ್ಯಾರೆಕ್ಟರ್ ಮಾತ್ರ ಸೂಪರ್ ಆಗಿದೆ. ಸಿನಿಮಾದ ಮುಕ್ಕಾಲು ಭಾಗ ಈ ಸಿನಿಮಾದ ಹೀರೋ ಅಮಿತಾಬ್ ಬಚ್ಚನ್ ಅಂತಾನೆ ಅನ್ಸುತ್ತೆ. ತುಂಬಾ ದೊಡ್ಡ ಕಾಸ್ಟಿಂಗ್ ಇದೆ. ದೀಪಿಕಾ ಪಡ್ಕೋನ್ ಆಗಿರ್ಬೋದು, ಕಮಲ್ ಹಾಸನ್ ಆಗಿರ್ಬೋದು, ಪ್ರಭಾಸ್. ಸೊ ಈ ತರ ಎಲ್ಲರೂ ಅವ್ರವ್ರ ಕ್ಯಾರೆಕ್ಟರ್ ಸಖತ್ತಾಗಿ ಸೂಟ್ ಆಗ್ತಾರೆ. ಆದ್ರೆ ಕಮಲ್ ಹಾಸನ್ ಬರದೆ 2 ಸೀನಲ್ಲಿ ತುಂಬಾ ಪವರ್ಫುಲ್ ಆಗಿದೆ ಸೀನು. ಆದ್ರೆ ನೆಕ್ಸ್ಟ್ ಪಾರ್ಟ್ ಕಂಟಿನ್ಯೂ ಮಾಡ್ತೀವಿ ಅಂತ ಅಂದ್ಬಿಟ್ಟು ಕಮಲ್ ಹಾಸನ್ ಮೇಲೆ ಎಂಡ್ ಮಾಡ್ತಾರೆ ಸಿನಿಮಾನ. ನೆಕ್ಸ್ಟ್ ಈ ಸಿನಿಮಾದ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, ಮೇಕಿಂಗ್ ಅಂತೂ ಕೇಳಂಗೆ ಇಲ್ಲ ಬಿಡಿ. ಮತ್ತೆ ನೆಗೆಟಿವ್ ಪಾಯಿಂಟ್ ಹೇಳ್ಬೇಕು ಅಂತಂದ್ರೆ ಈ ಸಿನಿಮಾದ ಫಸ್ಟ್ ಹಾಫ್ ಸಿನಿಮಾ ಸ್ಟಾರ್ಟ್ ಆಗಿ ಫಸ್ಟ್ ಹಾಫ್ ಇಂಟ್ರೋಲ್ ಬರೋ ತನಕ ಒಂದ್ 2-3 ಸೀನ್ ಬಿಟ್ಟು ಅಂತಂದ್ರೆ ಎಲ್ಲಾ ಸೀನು ಬೋರ್ ಹೊಡೆಯಕ್ ಸ್ಟಾರ್ಟ್ ಆಗುತ್ತೆ. ಯಾಕಪ್ಪ ಯಾವ್ದೋ ಒಂದು ಡಬ್ಬಾ ಸಿನಿಮಾ ಬಂದು ಕೂತ್ಕೊಂಡ್ಬಿಟ್ವಾ ಅನ್ನೋ ಒಂದು ಲೆವೆಲ್ಗೆ ಆಗ್ಬಿಡುತ್ತೆ ಈ ಸಿನಿಮಾ. ಮೈನ್ ಕತೆ ಬಿಟ್ಬಿಟ್ಟು ಎಲ್ಲೆಲ್ಲೋ ಟ್ರಾವೆಲ್ ಆಗುತ್ತೆ. ಒಂದು ಕ್ಯಾರೆಕ್ಟರ್ಗೂ ಜಸ್ಟಿಫಿಕೇಶನ್ ಸಿಗಲ್ಲ. ಪ್ರಭಾಸ್ ಬಂದಿರೋ ಸೀನ್ಗಳೆಲ್ಲ ಒಂಥರ ಇರಿಟೇಷನ್ ಆಗ್ಬಿಡುತ್ತೆ. ಇಡೀ ಸಿನಿಮಾದಲ್ಲಿ ಫಸ್ಟ್ ಹಾಫೇ ನೆಗೆಟಿವ್ ಪಾಯಿಂಟ್ ಅಂತ ಹೇಳ್ಬೋದು. ಇವ್ರು ಇಷ್ಟೆಲ್ಲ VFX ವರ್ಕ್, ಇಷ್ಟೆಲ್ಲ ಸ್ಕ್ರೀನ್ ಪ್ಲೇ, ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಒಂದು ಫಸ್ಟ್ ಹಾಫ್ ಹಿಡಿದು ಕೂರಿಸ್ಕೊಳ್ಳುವಂತಹ ಒಂದು ಕಥೆನ ಮಾಡ್ಲಿಲ್ವಲ್ಲ ಅನ್ನೋದೊಂದು ಬೇಜಾರು. ಅದೇ ಸೆಕೆಂಡ್ ಹಾಫ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ಒಂದ್ ಸ್ವಲ್ಪ ಸ್ಲೋ ಆಗಿ ಸ್ಟಾರ್ಟ್ ಆಗುತ್ತೆ. ಆದ್ರೆ ಹೋಗ್ತಾ ಒಂದು ಅಮಿತಾಬ್ ಬಚ್ಚನ್ ಮತ್ತೆ ಪ್ರವಾಸ್ ಒಂದು ಫೈಟ್ ಬರುತ್ತೆ. ಅಲ್ಲಿಂದ ಸಿನಿಮಾ ಟೇಕ್ ಆಫ್ ಆಗಿದ್ದು ಅಪ್ ಟು ಎಂಡ್ ಟೈಟಲ್ ಕಾರ್ಡ್ ತನಕ ಎಕ್ಸೈಟಿಂಗ್ ಆಗಿ ಸಖತ್ ಗೂಸ್ ಬಂಪ್ಸ್ ಮೂವ್ಮೆಂಟ್ ಗಳೆಲ್ಲ ಈ ಸಿನಿಮಾದಲ್ಲಿ ಇರುತ್ತೆ. ಒಂದೊಂದು ಟ್ವಿಸ್ಟ್ ಮತ್ತೆ ಒಬ್ಬೊಬ್ರದ್ದು ಗೆಸ್ಟ್ ಅಪಿಯರೆನ್ಸ್ಗಳು, ಅದನ್ನ ಮಹಾಭಾರತಕ್ಕೆ ಕನೆಕ್ಟ್ ಮಾಡಿರುವಂತಹ ರೀತಿ, ಇದೆಲ್ಲ ಸೂಪರ್ ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು. ಓವರ್ ಆಲ್ ಈ ಸಿನಿಮಾ ಹೆಂಗಿತ್ತಪ್ಪ ಅಂತಂದ್ರೆ ಒಂದು ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್ ಕೊಡುವಂತಹ ಒಂದು ಮೂವಿ. ಫಸ್ಟ್ ಹಾಫ್ ಸಹಿಸ್ಕೊಂಡ್ರೆ ಸೆಕೆಂಡ್ ಹಾಫ್ ಮಾತ್ರ ಸೂಪರ್ ಆಗಿದೆ. ಅದರಲ್ಲೂ ನೆಕ್ಸ್ಟ್ ಪಾರ್ಟ್ಗೆ ಕಂಟಿನ್ಯೂಷನ್ ಇದೆ ಈ ಸಿನಿಮಾ. 3D ಅಲ್ಲಿ ನೋಡಿ ಈ ಸಿನಿಮಾನ, ಯಾಕೆಂದ್ರೆ ಅಲ್ಲಿರುವಂತಹ ಒಂದು VFX ಮಿಸ್ಟೇಕ್ಸ್ ಗಳು 3D ಅಲ್ಲಿ ಅಷ್ಟು ಕಾಣಲ್ಲ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅಂತಾನೆ ಹೇಳ್ಬೋದು. 500 ರೂಪಾಯಿ ಕೊಟ್ಬಿಟ್ಟು ಸಿನಿಮಾ ನೋಡಿದಕ್ಕೂ 100% ಮೋಸ ಇಲ್ಲ. ಆದ್ರೆ ಈ ಸಿನಿಮಾನ ಥಿಯೇಟರ್ ಅಲ್ಲೇ ನೋಡ್ಬೇಕು. ಸಾಂಕೇತ್, ನನಗೇನೋ ಈ ಟೀಸರ್ ನೋಡಿದಾಗ ಒಂದು ಪ್ರಾಮಿಸಿಂಗ್ ಆಗಿ ಕಾಣಿಸ್ತಾ ಇದೆ. ಸೊ ನೀವ್ಯಾರಾದ್ರೂ ಈ ಟೀಸರ್ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾ ಲಿಂಕ್ ಹಾಕಿದ್ದೀನಿ, ಹೋಗಿ ನೋಡಿ. ನಿಮಗೇನು ಅನ್ಸುತ್ತೋ ಅಂತ